ಬಾರಾಮತಿಯ ಪುಣ್ಯಶ್ಲೋಕ್ ಅಹಲ್ಯಾದೇವಿ ಹೋಳ್ಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಿಂದ ಮಹಾ ಡಿಸಿಎಂ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ. ರಸ್ತೆ ಮಾರ್ಗವಾಗಿ ತವರೂರು ಕಾಟೇವಾಡಿ ಗ್ರಾಮದತ್ತ ಸ್ಥಳಾಂತರಿಸಲಾಗುತ್ತಿದೆ. ಬಾರಾಮತಿಯ ಕಾಟೇವಾಡಿಯಲ್ಲಿ ನೀರವ ಮೌನ ಆವರಿಸಿದೆ. ಇದು ಅಜಿತ್ ಪವಾರ್ ಅವರ ಸ್ವಗ್ರಾಮ. ತೋಟದ ಮನೆಯಲ್ಲಿ 1 ಗಂಟೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಳಿಕ ವಿದ್ಯಾವಿಕಾಸ ಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಇವತ್ತು ಬಾರಾಮತಿ ವಿಮಾನ ನಿಲ್ದಾಣಕ್ಕೆ ಅನೇಕ ನಾಯಕರು ಆಗಮಿಸುವ ನಿರೀಕ್ಷೆ ಇದ್ದು, ವಿಮಾನ ನಿಲ್ದಾಣದ ಹೊರಗಡೆ ಭಾರೀ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಎನ್ಸಿಪಿ ಮುಖ್ಯಸ್ಥ ಅಜಿತ್ ಪವಾರ್ ಅಂತ್ಯಕ್ರಿಯೆಗೆ ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಸಿದ್ಧತೆಯಾಗ್ತಾ ಇದ್ದು, ಲಕ್ಷಾಂತರ ಅಭಿಮಾನಿಗಳು ಎಲ್ಲಾ ಪಕ್ಷದ ಗಣ್ಯರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾ ಇರುವುದರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ದೊಮ್ಮಲೂರಿನ ಸಿಗ್ನಲ್ ಬಳಿ ಕುಡಿದು ಅಮಲಿನಲ್ಲಿ ನಟ ಮಯೂರ್ ಪಟೇಲ್ ತಮ್ಮ ಫಾರ್ಚುನರ್ ಕಾರ್ನಿಂದ ಹಲವು ಕಾರುಗಳಿಗೆ ಗುದ್ದಿದ್ದಾರೆ. ಹಲಸೂರು ಸಂಚಾರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಾರಿನ ಸಮೇತ ಪೊಲೀಸರು ನಟನನ್ನ ವಶಕ್ಕೆ ಪಡೆದಿದ್ದಾರೆ. ಏಕಾಏಕಿ ಬೆಂಕಿ ಬಿದ್ದು ಇಡೀ ಕಡಲೆ ರಾಶಿ ಸುಟ್ಟು ಕರಕಲಾದ ಘಟನೆ ಗದಗ್ನ ಹೊಂಬಾಳದಲ್ಲಿ ನಡೆದಿದೆ. ಮೌಲಾಜಿ ಕಲಾಲ್ ಎಂಬ ರೈತ 10 ಎಕರೆಯಲ್ಲಿ ಬೆಳೆದಿದ್ದ ಕಡಲೆಯನ್ನ ಕಟಾವು ಮಾಡಿ ರಾಶಿ ಹಾಕಿದ್ರು. ಬೆಂಕಿ ಅವಘಡದಲ್ಲಿ ಅವೆಲ್ಲವೂ ಸುಟ್ಟು ಕರಕಲಾಗಿದೆ. ಹಿಂದೆ ಬಿ ರಿಪೋರ್ಟ್ ಸಲ್ಲಿಸಿದ್ರು, ಮೇಲ್ಮನವಿಯಲ್ಲಿ ನ್ಯಾಯ ಸಿಕ್ಕಿದೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಶಿಕ್ಷೆ ಕೊಡಿಸೇ ತೀರ್ತೀನಿ, ಹೈಕೋರ್ಟ್ಗೆ ಈ ಬಗ್ಗೆ ಮೇಲ್ಮನವಿ ಸಲ್ಲಿಸ್ತೀನಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಮೈಸೂರಿನಲ್ಲಿ ಟಿವಿ ನೈನ್ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ದಾವಣಗೆರೆಯ ಬೂದಿಹಾಳ್ನ ರಸ್ತೆ ಹಾಸ್ಟೆಲ್ನಲ್ಲಿ ಸಾಂಬಾರ್ನಲ್ಲಿ ಹುಳ ಬಿದ್ದಿದೆ ಅಂತ ಹೇಳಿ ತಟ್ಟೆ ಸಮೇತ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಈ ಹಾಸ್ಟೆಲ್ನಲ್ಲಿ ನಿತ್ಯ ಊಟ ಉಪಹಾರದಲ್ಲಿ ಕೂದಲು, ಸಣ್ಣ ಕಲ್ಲು, ಕಡ್ಡಿ, ಹುಳ ಎಲ್ಲವೂ ಪತ್ತೆಯಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಪ್ರೀತಿ ಮಾಡೋದಾಗಿ ವಂಚಿಸಿ ಪರಾರಿಯಾದವನ ವಿರುದ್ಧ ಎಚ್ಎಎಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾರತಹಳ್ಳಿಯ ಅಶ್ವಥ್ ನಗರದ ಆರೋಪಿ ದಿಲೀಪ್ ಯುವತಿಯರನ್ನ ಪ್ರೀತಿಸುವುದಾಗಿ ಹೇಳಿ ಹಣ ಪಡೆದು ವಂಚಿಸ್ತಾ ಇದ್ದ ಎನ್ನುವ ಆರೋಪ ಇದೆ. ಖಾಕಿ ನೋಟಿಸ್ಗೂ ಆರೋಪಿ ಕೇರ್ ಮಾಡಿಲ್ಲ. ವಿಧಾನಮಂಡಲ ವಿಶೇಷ ಅಧಿವೇಶನ 2 ದಿನ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಈ ಬಗ್ಗೆ ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಸಿಎಂ ನಿರ್ಣಯಿಸಿದ್ದು, ಮನ್ರೇಗಾ ಚರ್ಚೆಯಲ್ಲಿ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಭಾಗಿಯಾಗುವಂತೆ ಸೂಚಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಘಾಟೆ ಭವನದಲ್ಲಿ ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆಯವರೆಗೆ ಮೃತ ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಸಂಜೆ 4 ಗಂಟೆ ಬಳಿಕ ನಿಮಾನ್ಸ್ಗೆ ಪಾರ್ಥಿವ ಶರೀರ ಹಸ್ತಾಂತರಿಸಲಾಗುತ್ತೆ. ಸಿಎಂ, ಸಾರಿಗೆ ಸಚಿವರು ಸೇರಿ ಗಣ್ಯರಿಂದ ಅಂತಿಮ ದರ್ಶನ ಆಗಲಿದೆ. ರಸ್ತೆ ಅಪಘಾತ ನಡೆಸಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ 32 ವರ್ಷಗಳ ನಂತರ ದಾವಣಗೆರೆ ಜಗಳೂರು ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ಗಂಗಾಧರಪ್ಪ ಬಂಧಿತ ಆರೋಪಿ. 94ರಲ್ಲಿ ಕಲ್ಲೆದೇವಪುರ ಬಳಿ ಪಾದಚಾರಿ ಮೇಲೆ ಲಾರಿ ಹರಿಸಿ ಈತನ ಸಾವಿಗೆ ಈ ಆರೋಪಿ ಕಾರಣರಾಗಿದ್ದರು. ಚಿಕ್ಕಮಗಳೂರಿನ ಎನ್ಆರ್ಪುರದ ಮೇಗರಮಕ್ಕಿಯಲ್ಲಿ ಇಬ್ಬರಲ್ಲಿ ಮಗನಕಾಯಿ ಕಾಣಿಸಿಕೊಂಡಿದೆ. ಕೊಪ್ಪದ ಅರಳಿಕೊಪ್ಪದ ಓರ್ವ ಸೇರಿ ಇವರಿಗೆ 9 ಮಂದಿಯಲ್ಲಿ ಕೆಎಫ್ಡಿ ಕಾಣಿಸಿದ್ದು, 6 ಜನ ಗುಣಮುಖರಾಗಿ 3ರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ನಿಧನ ಇವತ್ತು ನಡೆಯಬೇಕಾಗಿದ್ದ ಬೆಂಗಳೂರು ಚಲೋ ಮುಂದೂಡಿಕೆಯಾಗಿದೆ. ಫೆಬ್ರವರಿಯಲ್ಲಿ ಮತ್ತೆ ದಿನಾಂಕ ನಿಗದಿಪಡಿಸುವ ಬಗ್ಗೆ ನಿರ್ಧರಿಸಲಾಗುತ್ತೆ ಅಂತ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಮಾಹಿತಿ ಕೊಟ್ಟಿದ್ದಾರೆ. ಕೋಲಾರದ ಮಾಲೂರಿನ ಬ್ಯಾಟ್ರಾಯನಹಳ್ಳಿ ಕೆರೆ ಬಳಿ ಜೂಜಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಇಸ್ಪಿಟ್ ಹಾಗೂ ಕೋಳಿ ಪಂದ್ಯ ಆಡ್ತಾ ಇದ್ದ 10 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾಸ್ತಿ ಠಾಣೆ ಪೊಲೀಸರಿಂದ ಈ ಬಂಧನಾಗಿದ್ದು 10,000 ನಗದು, ಕೋಳಿ ವಶಕ್ಕೆ ಬದುಕಿದೆ. ಪತ್ನಿ ಬೇರೊಬ್ಬನ ಜೊತೆ ಪರಾರಿಯಾಗಿದ್ದಕ್ಕೆ ಪತಿ ಮತ್ತು ಸೋದರಮಾವ ಆತ್ಮಹತ್ಯೆಗೆ ಶರಣಾಗಿದ್ದರು. ದಾವಣಗೆರೆಯ ಗುಮ್ಮನೂರಿನಲ್ಲಿ ಇಂತಹ ದಾರುಣ ಘಟನೆ ನಡೆದಿತ್ತು. ಇದೀಗ ಓಡಿ ಹೋಗಿದ್ದ ಪತ್ನಿ ಸರಸ್ವತಿ ಅರೆಸ್ಟ್ ಆಗಿದ್ದು, ಆಕೆಯ ಪ್ರಿಯಕರನಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಕೌಟುಂಬಿಕ ಕಲಹದಿಂದ ಪತಿ ನಿದ್ದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ಸದ್ಯ ಆಸ್ಪತ್ರೆಯಲ್ಲಿದ್ದಾನೆ. ಆದರೆ ನಿನ್ನೆ ಈತನ ಪತ್ನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹಾಸನ ಜಿಲ್ಲೆ ಅದ್ದಿಹಳ್ಳಿಯಲ್ಲಿ ರಂಜಿತಾ ಎಂಬಾಕೆ ಸುಸೈಡ್ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಶಾಲೆ ಜಾಗವನ್ನ ಪಿಡಿಒ 20 ವರ್ಷದ ಹಿಂದೆ ಸಾವನ್ನಪ್ಪಿದ ಮಹಿಳೆಯ ಹೆಸರಿಗೆ ಮಾಡಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ದೇವನೂರಿನಲ್ಲಿ ನಡೆದಿದೆ. ಪಿಡಿಒ ಅಮೀರ್ ಹುಸೇನ್ ಮೃತ ಶಿವಮ್ಮ ಅವರ ಹೆಸರಿಗೆ ಸರ್ಕಾರಿ ಜಾಗದ ಖಾತೆ ಮಾಡಿದ್ದಾರೆ. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12ನೇ ದಿನದ ಉತ್ಖನನ ಆರಂಭ ಆಗಿದೆ. ಅಪರೂಪದ ಶಿಲೆ ಪತ್ತೆಯಾಯಿತು. ಇವರೆಗೆ 40ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯವಶಗಳು ಅಲ್ಲಿ ಪತ್ತೆಯಾಗಿರುವಂಥದ್ದು.